ಇವತ್ತಿಗೆ ಸುಮಾರು 1-1.5 ವರ್ಷ ಆಗಿತ್ತ ಅಂತ ಭೀಮಾ ಫಿಲಮಲ್ಲಿ ನಾವು ದುನಿಯಾ ವಿಜಯ್ ಸರ್ನ ಮೀಟ್ ಮಾಡಿದ್ವಿ. ಇವತ್ತು ಅವರ ಇನ್ನೊಂದು ಲ್ಯಾಂಡ್ ಲಾರ್ಡ್ ಮೂವಿಗೋಸ್ಕರ ನಾವು ಅದರಲ್ಲೂ ಭಾಗಿಯಾಗ್ತಾ ಇದ್ದೀವಿ ಪ್ರಮೋಷನ್ ಅಂತೇಳಿ ಭಾಳ ಖುಷಿ ಇದೆ. ಮಂಗಳ ಅಂತ ಒಂದು ಊರಲ್ಲಿದ್ದೀವಿ. ಬಂಡೀಪುರದಿಂದ ಒಳಗಡೆ ಬಂದು ಎಷ್ಟು ಬೆಟ್ಟಗಳ ಸಾಲು, ಬೆಳಗ್ಗೆ ಅಂತಂತೂ ಸಕ್ಕದಾಗಿ ಕಾಣುತ್ತೆ. ಬಂಡೀಪುರ ಅರಣ್ಯ ರಾತ್ರಿ ತೋರಿಸ್ತಾ ಇದೆ, ಬೆಳಗ್ಗೆ ನೋಡಿ ಸುತ್ತಮುತ್ತ ಬೆಟ್ಟ, ಆ ಮಧ್ಯದಲ್ಲಿ ನಾವಿದ್ದೀವಿ. ಕೆಳಗಡೆ ಬದನೆಕಾಯಿ ಗಿಡ ಹಾಕಿದ್ದಾರೆ, ಬದನೆಕಾಯಿ ಬಿಟ್ಟಿದ್ದಾವೆ. ತೋರಿಸೋಣ, ಅಲ್ಲಿ ನೋಡಿ. ಏನು ಇಷ್ಟ ಈ ಕಾರಲ್ಲಿ ನಿಮಗೆ? ನನಗೆ ಇದ್ರದ್ದು ಹೈಟು, ಆಮೇಲೆ ಸೇಫ್ಟಿ ತುಂಬ ಇಷ್ಟ. ಆಮೇಲೆ ಒಂದು ಧೈರ್ಯವಾಗಿ ಹೋಗ್ಬೋದು. ಆಲ್ಮೋಸ್ಟ್ ನಿಮ್ಮ ಥರ ಇದೇ ಕಾರ್ಗಳ ಥರ. ನನಗೆ ಇದೇ ಥರದ್ದು ಇಷ್ಟ. ಯಾವಾಗ ನಾನು ಇಷ್ಟಪಡೋದು ಹಿಂಗಾದರೆ ಸೇಫ್ಟಿ ಇರುತ್ತೆ ಅಂತ ಮೈನ್. ಚೆನ್ನಾಗಿದೆಲ್ಲ. ಏ ಜುಟ್ಟು, ನೀನು ಬಾ ಅಂದರೆ ಬರ್ತೀನೋ ಇಲ್ವೋ ಗೊತ್ತಿಲ್ಲ. ಹೆಂಗ್ ಬರ್ತೀಯ ಅಂದರೆ ಮಾತ್ರ ನಿಮ್ಮ ಅಮ್ಮನಾಡೆ ಹೋಗ್ತೀನಿ. ಲ್ಯಾಂಡ್ ಲಾರ್ಡ್ ಪರ್ಸ್ಪೆಕ್ಟಿವ್ ಏನಣ್ಣ, 2 ಥರ ಬರುತ್ತೆ. ಒಂದು, ಅದಕ್ಕೆ ಪಾಸಿಟಿವ್ ಶೇಡ್ ಕೊಡ್ಬೋದು, ನೆಗೆಟಿವ್ ಶೇಡು ಕೊಡ್ಬೋದು. ಹೌದು. ಇದರಲ್ಲಿ ಯಾವ ಥರ ಅಂತ, ನಾನು ನಿಮ್ಮ ಮೂವಿಲಿ ಯಾವ ಥರ ಅಂತ? ಎರಡೂ ಇದೆ. ಎರಡನ್ನೂ ನೋಡಿ ಯಾವ್ದು ಕರೆಕ್ಟು ಅಂತ ಆಯ್ಕೆ ಮಾಡಬೇಕಾಗಿರೋದು ಜನತೆ ಕೈಯಲ್ಲಿ ಬಿಟ್ಟಿರೋದು ಯಾವಾಗಲೂ. ಬಾ 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 ಬಾ. ಎಷ್ಟು ಗಂಟೆ ಬಿಟ್ರಿ ಅಲ್ಲಿ? ಆಯಿತು, ಬೆಳಿಗ್ಗೆ 7. ಓಕೆ. ನೋಡಪ್ಪ, ಈಗ ಕೇಳ್ದಲ್ಲ ಮಾಸ್ತಿ, ಹಂಗೆ ಬಂದ್ರ? ಇಲ್ಲ ನನಗೆಲ್ಲ ಫ್ರೆಂಡ್ಸ್ ಇವರು. ಅಣ್ಣ, ತುಂಬ ಸ್ಟ್ರಗಲಲ್ಲಿ ಬಂದ್ರಿ. 2 ಆ್ಯಕ್ಟರ್ ಇದ್ದೀರಾ, ನೀವೇ ಹೇಳಿದ್ದೀರಾ. ಮೊಟ್ಟೆ ಒಂದು ಟೊಮೆಟೊ ಕತೆ, ಒಂದು ಮೊಟ್ಟೆ ಮತ್ತು ಟೊಮೆಟೊ ಕತೆ, 2 ಕತೆ. ಸೊ ಹಂಗಿರುವಾಗ ಒಂದು ಜನಕ್ಕೆ ಏನಾದರೂ ಕೊಡಬೇಕು ಅಂತಲೇ ನೀವಿಬ್ರು ಹೋರಾಟ ಮಾಡ್ತಿರೋದು ಮೊದಲಿಂದನೂ. 100% ಕರೆಕ್ಟ್ ಪಾಯಿಂಟ್, ಅದು ನಿಜ. ಹೌದು. ಅದಕ್ಕೆ ಈ ಸ್ಕ್ರೀನ್ ಮೇಲೆ ಬಂದರೆ ಜನಕ್ಕೆ ಯಾವ ಥರ ಅದೊಂದು ಸಂಭ್ರಮ ಇರ್ಬೋದು? ನಾನು ರಾಜ್ಬಿ ಶೆಟ್ಟರ್ ಬಂದರೆ ಒಂದು ಎಕ್ಸ್ಕ್ಲೂಸಿವ್ ಅನ್ನಿಸ್ತೀವಿ. ಯಾಕಂದರೆ ಫಸ್ಟ್ ಟೈಮು ನಮ್ಮ ಕಾಂಬಿನೇಷನ್ ಅಲ್ಲ, ತುಂಬ ಎಕ್ಸ್ಕ್ಲೂಸಿವ್ ಅನ್ನಿಸ್ತೀವಿ. ನಾನು ಅವರು ನಿಂತಾಗ ಅವರ ಕಾನ್ವರ್ಸೇಷನ್ ಆಗ್ಬೋದು, ನನ್ನ ಪಾರ್ಟ್ ಆಫ್ ವರ್ಕ್ ಆಗ್ಬೋದು, ಅವ್ರ ಪಾರ್ಟ್ ಆಫ್ ವರ್ಕ್ ಆಗ್ಬೋದು. ವಾವ್, ಎಷ್ಟು ಚೆನ್ನಾಗಿ ಮಾಡಿದಾರಪ್ಪ ಇದನ್ನು, ಹಿಂಗೆ ಇತ್ತು ಅಂತ ಕಾಣುತ್ತೆ ಅನ್ನೋ ಥರ ಮಾಡಿದ್ದೀವಿ. ಅದನ್ನಂತೂ ಅಷ್ಟಂತೂ ನಾನು ಪ್ರಾಮಿಸ್ ಮಾಡ್ತೀನಿ. ಒಂದು ಬ್ಯೂಟಿಫುಲ್ ಹಬ್ಬದ ಊಟ ಅದೊಂದಂತೂ ನಿಜ. ಸ್ವಾಭಿಮಾನದ ಮುಂದೆ ತಲೆ ಬಗ್ಸೋದು ನನ್ನ ರಕ್ತದ ಗ್ಯಾದಿ, ಸ್ವಾರ್ಥಿಗಳ ಮುಂದೆ ತಲೆ ಬಗ್ಸೋದು ನನ್ನ ಒಂದು ಹನಿ ಬೆವರಾಗೂ ಇಲ್ಲ. ಎರಡನೇದು ಕರೆಕ್ಟ್. ರೇಖೆ ಹಣೆ ಬರ, ಹಸ್ತರೇಖೆ, ಸುಮಾರು ಟೈಮ್ ಆಗಿತ್ತು ಅವ್ರು ಸಾರಥಿ ಮೂವೀಸ್ ಪ್ರೊಡಕ್ಷನಲ್ಲಿ. ಹೌದೌದು. ಈಗೊಂದು ಅವರು ತುಂಬ ಯೋಚನೆ ಮಾಡಿರ್ತಾರೆ, ಈ ಒಂದು ಕಥೆನ ಎತ್ಕೋಬೇಕು ಬಂದಾಗ ಅಂತ. ಯಾವೊಂದು ಎಲಿಮೆಂಟ್ ಅಷ್ಟು? ಅದು ಅವ್ರ ಮಗ ಸೂರಜ್ ಅಂತ, ಆ ವ್ಯಕ್ತಿ ಬಂದು IAS ಅಲ್ಲಿ ಅಟೆಂಪ್ಟ್ ಮಾಡಿದ್ದಾರೆ. ಓಕೆ. ನಾವು ಇಷ್ಟೆಲ್ಲ ಕತೆ ಹೇಳ್ಕೊಂಡು ಓಡಾಡೋದ್ರ ಮಧ್ಯೆ ಪಾಪ ನಮ್ಮ ಡೈರೆಕ್ಟರ್ ಹೋಗಿ ಹೇಳಿದಾಗ ಆ ಕತೆನ ಹುಡುಗ ತುಂಬ ಇಷ್ಟಪಟ್ಟಿದ್ದಾನೆ. ಹಂಗಾಗಿ ಅವ್ರ ಫಾದರ್ ಸತ್ಯಪ್ರಕಾಶ್ ಅವ್ರಿಗೆ ಹೇಳಿ, ಅಪ್ಪ ಇದನ್ನು ಮಾಡೋಣ ಅಂದರೆ ಅವ್ರ ತಂದೆ ಮತ್ತು ಮಗನ ಪ್ರೀತಿ ಅಷ್ಟು ಚೆನ್ನಾಗಿದೆ. ಅಂದರೆ ವಾವ್, ಒಳ್ಳೆ ಜಡ್ಜ್ಮೆಂಟ್ ತೊಗೊಂಡಲ್ಲ ಅನ್ನೋದು ಒಂದು, ಮತ್ತು ಮಗನಿಗೆ ತುಂಬ ಒಳ್ಳೇದಾಗಲಿ ಅನ್ನೋದು ಇನ್ನೊಂದು ವಿಷಯಕ್ಕೆ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ರು. ನನಗೆ ಆ ಜಡ್ಜ್ಮೆಂಟ್ ಖುಷಿ ಆಯಿತು. ಅಂದರೆ ನನಗೆ ತುಂಬ ಚಿಕ್ಕ ಒಂದು ಏಜಲ್ಲಿ ಬಟ್ ಬ್ಯೂಟಿಫುಲ್ ಜಡ್ಜ್ಮೆಂಟ್ ಇದು ಅಂತ ಖುಷಿ ಆಯಿತು. ಯಾವುದೇ ಒಂದನ್ನು ಗಳಿಸ್ಕೋಬೇಕು. ನಮ್ಗೆಲ್ಲ ಹಂಗೆ ಮಾಡಿರೋದಲ್ಲ. ಹೌದೌದೌದು. ನೀನು ಓದಪ್ಪ, ತೆಗಿಯಪ್ಪ, ನೋಡಪ್ಪ ನಮ್ಮ ಕೈಲಿ ಆಗೋದು ಇಷ್ಟೇಪ್ಪ ಅನ್ನೋರು. ಆ್ಯಕ್ಚುಲಿ ಕರೆಕ್ಟ್ ಅದು ನಮ್ಗೆ ಮಾಡಿದವರು. ಜೀವನದಲ್ಲಿ ಹಂಗೆ ಮಾಡಿ. ಅಲ್ಲೋಗ್ಬಿಡ, ನಾನು ಹೇಳಿದಲ್ಲಮ್ಮ, ಇಲ್ಲಿ ಯಾಕೆ ಓದಾಡ್ತೀವಿ? ತುಂಬ ಓವರ್ ಬಿಸಿಲು ನಿನಗೆ. ಹಿಂಗೆ ಬಂದರೆ ಬಿಸಿಲು ಈ ಕಡೆ ಆಯ್ತು ಬಾ. ಓಕೆ.
ನಿಮ್ಗಲ್ಲಿ ಏನು ಯೂಸ್ ಆಗ್ತಿಲ್ಲ ಅಂದರೆ ಇರಬೇಡಿ, ಬದುಕಿಗೆ ಯೂಸ್ ಆಗುತ್ತೆ ಅಂದರೆ ಅಲ್ಲೇ ಇದ್ಬಿಡಿ. ಮೇಯ್ನ್ ಅದು. ಈಗ ಸುಮಾರು ಜನ ನೋಡಿ, ಸುಮಾರು ಜನ ದುಡ್ಡಿಂದ ಬಿದ್ದೋಗಿರ್ತಾರೆ, ಅವ್ರಿಗೆ ನೆಮ್ಮದಿನೇ ಇರಲ್ಲ. ಬರೀ ದುಡ್ಡು 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 ಅಂತ ಇಲ್ಲ. ದುಡ್ಡನ್ನು ಬಿಟ್ಟು ಕೆಲಸದ ಮೇಲೆ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಾಯಿರಿ. ಯಾವಾಗಲೂ ದುಡ್ಡು ಆಮೇಲೆ ಬರಬೇಕು. ನಾನು ಸುಮಾರು ಜನ ನೋಡಿದ್ದೀನಿ, ಅವ್ರಿಗೆ ಆ ಮನಿ ಡಬ್ಲಿಂಗ್ ಅಂತಾರಲ್ಲ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅದೇ ಯೋಚನೆಯಲ್ಲಿ ಇರ್ತಾರೆ. ರಾತ್ರಿ ಮಲಗುವಾಗ ಒಂದಿಷ್ಟು ಮಾತ್ರ ನುಂಗ್ತಾ ಇರ್ತಾರೆ. ಅದಾದಮೇಲೆ ನಿಮ್ಮ ಇತ್ತೀಚೆಗೆ ಬಂದಂಥ ನೀವು ಮಾಡಿರೋ ಫಿಲಮ್ಸಲ್ಲೆಲ್ಲ ಆಲ್ಮೋಸ್ಟ್ ಆ್ಯಕ್ಷನ್ನು, ಅದಾದಮೇಲೆ ಈ ನೀವು ಕಾಮಿಡಿಗೂ ಸೈ, ನಿಮ್ದ್ರಲ್ಲಿ ಸೀರಿಯಸ್ ಆಗಿ ಡೈಲಾಗ್ಗಳು ಇದಕ್ಕೂ ಸೈ, ಎರಡಕ್ಕೂ ಸೈ. ಈ ಒಂದು ಟ್ರಾನ್ಸಿಷನ್ ಇದೆಯಲ್ಲ ನಿಮಗೆ, ಈ ಕಥೆನೇ ಒಂಥರ ಬೇರೆ ಆಗೋಯ್ತು. ಸೇಮ್ ಜಾನರ್ ಇದ್ರೂ ನಿಮ್ಮನ್ನ ಒಂದಷ್ಟು ವರ್ಷ ಹಿಂದಕ್ಕೆ ತೊಗೊಂಡೋಗುತ್ತೆ. ಆಮೇಲೆ ಕಥೆನೇ ಎಂಟೈರ್ಲಿ ಒಂಥರ ಡಿಫ್ರೆಂಟ್ ಇದೆ. ಸೊ ಇದಕ್ಕೆ ನೀವು ಹೆಂಗೆ ಅಡಾಪ್ಟ್ ಆದ್ರಿ? ಒಂದು ನಮ್ಮ ತಾತ ಮುತ್ತಾದಿರೆಲ್ಲರೂ ಬದುಕನ್ನು ಹೇಳ್ತೀವಿ ಅಂದಾಗ ಅದು ನನಗೆ ಅದು ನನಗೆ ಖುಷಿ ಅನ್ನಿಸ್ತು. ಅಂದರೆ ಅದು ಬಾಡಿಲೇ DNA ಇದೆ. ಅದು ರೈತರ ಮನೆ ಮಾತು, ರೈತರ ಮನೆ ಮಾತುಕತೆ, ರೈತರ ಹಾವಭಾವ, ಅದು ಎಲ್ಲವೂ ಅವರ ಅಮಾಯಕತೆ ಎಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡಿರೋದೆ. ಎಸ್, ಎಕ್ಸಾಕ್ಟ್ಲಿ. ಸೊ ಹಂಗಾಗಿ ಅದು ನಂಗೆ ಜಲ್ದಿ ಕನೆಕ್ಟ್ ಆಗೋಯ್ತು. ಓಕೆ, ಕ್ಯಾರೆಕ್ಟರ್ ಮಾಡಿದ್ರು. ಅದು ಎಷ್ಟು ಕಂಫರ್ಟಬಲ್ ಆಗಿತ್ತು? ಅಲ್ಲ ಸರ್, ಹುಲಿಯಮ್ಮನ ಗುಡಿ ಅಂತಿದೆ, ಗುಡಿ ಹತ್ರ ಹಾಗಾದ್ರೆ ಮುಗಿದ ತಕ್ಷಣ ಸಕ್ಕದಾಗಿದೆ. ಕ್ಲೋಸರ್ ಕೊಟ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಬೇಕಾದ್ರೆ ಎರಡು ನಂದೊಂದು ಬೆಳ್ಳಿ ಅವಾಗಿಂದ ನಾನು ಸೂಟಬಲ್. ಆಮೇಲೆ ನಾನೇ ಫಸ್ಟು ಕಿವಿಗೆ ರಿಂಗ್ ಹಾಕೊಂಡ್ಬಂದಿದ್ದು ಗೊತ್ತಾ? ಹೌದು, ಇವತ್ತವರೆಗೂ ಬಿಚ್ಚಿಲ್ಲ. 2 ಸೈಡ್ ಇತ್ತು ಏಮ್ಮ ದುನಿಯಲ್ಲಿ ಫಸ್ಟ್ ಟೈಮ್ ನಾನೇ ಹಿಂಗೆ 2 ರಿಂಗ್ ಹಾಕೊಂಡ್ಬಂದಿತ್ತು. ಅದೊಂದು ಗೇಟ್ ಒಂದು ಆರುವಾಗ ಇಲ್ಲಿ ಚಂಡ ಅವತ್ತು ಹೋಗ್ಬಿಡ್ತಾ ಇದ್ದೆ. ಏನೋ ದೇವ್ರ ದಯ. ಎಷ್ಟು ಇದಾಗಿತ್ತು. ಹೌದೌದು ಹೌದೌದು. ಒಂದು ಕ್ವಶನ್ ನನಗೆ, 2 ಥರ ಇದೆ. ಒಂದು ಪಾಸಿಟಿವ್ ಆಗಿದ್ದು, ಜನ ಪಾಸಿಟಿವ್ನ ತೋರಿಸಿ ಹೆಸರು ಮಾಡೋದು ನಾವು ಟಾಕ್ಸಲ್ಲಿ ಇರಬೇಕು ಅನ್ನೋದು ಒಂದು ಲೆಕ್ಕಾಚಾರ. ಆದರೆ ನೆಗೆಟಿವ್ ಅಲ್ಲೇ ಇದ್ದು ನಾವು ನೆಗೆಟಿವ್ ಅಲ್ಲೇ ಪಾಸಿಟಿವ್ ಆಗ್ತಾ ಇಲ್ಲ, ನಮ್ಮ ಬೇರೆ ನೆಗೆಟಿವ್ ಅಲ್ಲೇ ಟಾಕ್ಸಿಕ್ ಬಂದ್ಬಿಡೋಣ, ಅದನ್ನ ಗುರುತಿಸ್ತಾ ಇದ್ದಾರೆ ನಮ್ಮ ಜನ. ಇವಾಗ ನೆಗೆಟಿವ್ ಅಲ್ಲಿ ಬಂದ್ರು ಗುರುತಿಸ್ತಾರೆ, ಪಾಸಿಟಿವ್ ಅಲ್ಲಿ ಬಂದ್ರು ಗುರುತಿಸ್ತಾರೆ. ಎರಡಕ್ಕೂ ಆಲ್ಮೋಸ್ಟ್ ಒಂದೇ ಕ್ರೇಜ್ನ ಸದ್ಯ ಕೊಡ್ತಾ ಇದ್ದಾರೆ. ಕ್ರಿಂಜ್, ಈಗ ಕ್ರಿಂಜ್ ಅನ್ನೋದೊಂದು ಉಟ್ಕೊಂಡಿದೆ ಕರೆಕ್ಟ್. ಅವ್ರು ಹೇಳ್ದಂಗೆ ಒಬ್ಬ ನಿಧಾನಕ್ಕೆ ತಾಳ್ಮೆಯಿಂದ ಸೌಮ್ಯದಿಂದ ಅವನೇನೋ ಒಂದು ಮಾಡಿದಾಗ ಅಟೆನ್ಷನ್ ಇರಲ್ಲ. ಅದೇ ಬಂದ ತಕ್ಷಣ ಒಬ್ಬ ಕಿಚ್ಚ ಆಡ್ಕೊಂಡು ಕೂಗಾಡ್ಕೊಂಡು ಮಾಡ್ತಾರಲ್ಲ, ಆ ಕ್ರಿಂಜ್ಗೆ ಅಟೆನ್ಷನ್ ಜಾಸ್ತಿ ಸಿಗ್ತಾ ಇದೆ. ಪರ್ಮನೆಂಟ್ ಆಗಿ ಇರೋದಿಲ್ಲಪ್ಪ ಅದೆಲ್ಲ. ಬಟ್ ಆದ್ರೆ ಎಲ್ಲ ಒಂದ್ ಕಡೆ ನಿಜವಾದ ಕಲೆ ಅನ್ನೋದು ಅದು ಕುಗ್ಗೋಗಲ್ವಾ? ಈಗ ಎಕ್ಸಾಂಪಲ್ ಕ್ರಿಂಜು ಮೇಲೆ ಹೋಗ್ತಾನೇ ಇದೆ ಅಂದಾಗ ಆ ಕ್ರಿಂಜ್ ಮಾಡೋರು ದಿವಸ ಹೋಗ್ತಾರೆ. ಯಾಕೆಂದ್ರೆ ಪೈಪೋಟಿ, ಅವ್ನಂಗೆ ಮಾಡ್ಬಿಟ್ಟ ನಾನು ಹಿಂಗೆ ಮಾಡ್ತೀನಿ ತಡೋ, ಇವ್ನು ಹಿಂಗೆ ಮಾಡ್ಬಿಟ್ಟು ಅವ್ನಂಗೆ ಮಾಡೋಣ ತಡೋ ಅಂತ. ಆದರೆ ಕ್ರಿಂಜ್ ಮಾಡದೇ ಇರೋರು ಒಂದೇ ಸಮ ಅವ್ರ ಗುರಿ ಕಡೆ ಹೋಗ್ತಾ ಇರ್ತಾರೆ. ಅದಕ್ಕೆ ಅದು ಸ್ವಲ್ಪ ಲೇಟ್ ಅನಿಸ್ತಾರೆ ಇನ್ನೇನಿಲ್ಲ. ಬಟ್ ನಾವು ಸೇಫ್ ಹೋಗ್ತೇವೆ. ಯಾವುದೇ ಕ್ಷೇತ್ರದಲ್ಲಿ ನೀವು ಏನೇ ಮಾಡೋಕ್ಕೆ ಹೋಗು, ನಿಮಗಲ್ಲಿ ಎಲ್ಲ ಥರದವರು ಇರ್ತಾರೆ. ಎಲ್ಲ ಥರದವರು ಇರ್ತಾರೆ. ಅವ್ರ ಮಧ್ಯೆ ನೀನು ಬದುಕನ್ನು ಕಟ್ಕೊಂಡು ಮುಂದಕ್ಕೆ ಹೋಗೋದೇ ಜೀವನ. ಹೋರಾಟ ಮಾಡುವಾಗ ಜೀವನವನ್ನು ಪಣಕ್ಕಿಟ್ಟು ಹೋರಾಡಿ, ಗೆದ್ದರೆ ನಾಯಕ, ಸೋತರೆ ಇತಿಹಾಸ, ಬಾಬಾ ಸಾಹೇಬ್ ಹೇಳಿದರು. ಇನ್ನೊಂದು ಅವ್ರ ಲೈನ್ಸಲ್ಲೇ ಈಗ ನಾನು ಏಜ್ ಬರೋಲ್ಲ, ರೆಸ್ಪಾನ್ಸಿಬಿಲಿಟಿ ಕೊಡ್ತೀನಿ. ಓಕೆ, ವೆರಿ ಗುಡ್. ಇನಿಷಿಯಲಿ ಬ್ಯಾಚುಲರು ಇವತ್ತು ಏನೋ ಯಾರು ಸಿಕ್ಕಿದ್ರು ಹೋಗ್ಬಿಡೋಣ ಅವ್ರ ಮೇಲೆ ಅನ್ನೋದೆಲ್ಲನೂ ಸ್ಟಾರ್ಟಿಂಗ್ ಸ್ಟೇಜು. ನಮ್ಮದೊಂದು ಮದುವೆ ಮಗು ಅಂತಾದಾಗ ಅದು ತುಂಬಾ ಕಂಟ್ರೋಲ್ ಆಗೋಕ್ಕೆ ಶುರು ಆಗುತ್ತೆ. ಅಲ್ಲ, ಮದುವು ಎರಡಾಗುತ್ತೆ. ನನಗೆ ಗೊತ್ತಿರೋ ಹಾಗೆ ಕಾನೂನಿನ ಅರಿವಿದ್ದರೆ, ಸಾಮಾನ್ಯವಾಗಿ ಕಾನೂನಿನ ಅರಿವು ಇಲ್ಲದೇ ಇದ್ದಾಗ ತಪ್ಪುಗಳು ಜಾಸ್ತಿ ಮಾಡ್ತೀವಿ. ಕಾನೂನಿನ ಅರಿವಾಗಿದೆ ತಪ್ಪು ಮಾಡೋಕ್ಕಾಗಲ್ಲ. ಪ್ರತಿಯೊಂದಕ್ಕೂ ಕಾನೂನುಗಳು
ಎಲ್ಲರಿಗೂ ರೈಟ್ಸ್ ಇದೆ ಅಲ್ಲ, ಪ್ರತಿಯೊಬ್ಬರಿಗೂ ನಾವು ಗೌರವಿಸ್ಬೇಕಾದ್ರೆ ಹಾಗಾಗಿ ನನಗೇನು ಅಂದರೆ ಈ ರೈಟ್ಸ್ ಬಗ್ಗೆ ಫಂಡಮೆಂಟಲ್ ರೈಟ್ಸ್ ಎಲ್ಲ ಇದೆ ಬಿಡಿ, ಅದು ನಾವು ಹೈಸ್ಕೂಲಲ್ಲೆಲ್ಲ ಓದ್ತಿದ್ವಿ. ಅದನ್ನು ಬಿಟ್ಟು ಬೇರೆ ಬೇರೆ ರೈಟ್ಸ್ಗಳು ಹೈಸ್ಕೂಲ್ ಮಕ್ಕಳಿಂದ ನಾವು ಹೇಳ್ಕೊಳ್ಬೇಕಾದ್ರೆ ಆವಾಗ ನಾವು ಆ ಚಿಕ್ಕ ವಯಸ್ಸಿನಲ್ಲೇ ಕ್ರೈಮ್ ಮಾಡೋದನ್ನ ತಡಿಬೋದು. ಇವಾಗ ರೈಟ್ ಫಾರ್ ಸ್ಪೀಚ್, ರೈಟ್ ಫಾರ್ ಫ್ರೀಡಮ್, ರೈಟ್ ಫಾರ್ ಇದು ಏನೇನೋ ನಮಗೆಲ್ಲ ಬರ್ತಿತ್ತು. ಅದಕ್ಕಿಂತ ಜಾಸ್ತಿ ಇದೆ ಇವತ್ತು, ಏನೇನೋ ಆಗೋಗ್ಬಿಟ್ಟಿದೆ ಪ್ರಪಂಚ. ಆ ಹೈಸ್ಕೂಲ್ ಮಕ್ಕಳಿಂದಲೇ ನಾವು ಅದನ್ನು ಹೇಳ್ಕೊಳಕ್ಕೆ ಶುರು ಮಾಡಿದೆ ಇವತ್ತು. ಅಲ್ಲಿಂದ ನಾವು ಕ್ರೈಮ್ನ ಬಿಗಿ ಇಡೋದು ಇಷ್ಟೇ, ವೆರಿ ಸಿಂಪಲ್. ಈಗ ಮದುವೆ ಆಯಿತು, ಮಕ್ಕಳಾಯಿತು, ಕ್ರೈಮ್ ಮಾಡಬಾರ್ದು, ಕೆಟ್ಟ ಮಾಡಬಾರ್ದು ಅಂತಿಲ್ಲ. ನಿನಗೆ ಎಲ್ಲಿ ಕಾನೂನಿನ ಜ್ಞಾನ ಇಲ್ವೋ ಅಲ್ಲಿ ಜಾಸ್ತಿ ಮಾಡ್ತಾ ಇರ್ತೀಯ. ಆ ಜ್ಞಾನ ಇದ್ದರೆ ತಳಪ್ಪ, ಕೂತ್ರು ತಪ್ಪು ನಿಂತರೂ ತಪ್ಪು, ಆ ಕರೆಕ್ಟಾಗಿ ಇರ್ಬೇಕು ನಾವು ಅಂತೀವಿ. ಕರೆಕ್ಟ್. ಒಟ್ಟಲ್ಲಿ ನಾವು ಕಾನೂನಿನ ಜ್ಞಾನ ಜಾಸ್ತಿ ತಿಳ್ಕೋಬೇಕು. ನನಗೆ ಯಾವಾಗಲೂ ಅದೇ ಹೇಳೋದು, ಪ್ರತಿ ದಿವಸ ಒಂದೊಂದು ಕಾನೂನು ಬಗ್ಗೆ, ಒಂದೊಂದು ಸೆಕ್ಷನ್ ಬಗ್ಗೆ ಮಕ್ಕಳಿಗೆ ತಿಳಿಸೋದು, ನಾವು ತಿಳ್ಕೊಳ್ಳೋದು ಮಾಡಿದಾಗ ತುಂಬ ಚೆನ್ನಾಗಿದೆ. ಅದಕ್ಕೆ ನಾನು ಲಾಯರ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ಆಸೆ ಪಟ್ಟಿರೋದು. ನಮಗೂ ಗೊತ್ತಿಲ್ಲ, ನಾವು ಚಿಕ್ಕ ವಯಸ್ಸಲ್ಲಿ ಸಿಕ್ಕಾಪಟ್ಟೆ ಕೋಪ ಭಯಂಕರ ದುಡುಕಿದ್ದೀವಿ. ಹೋಗ್ತಾ 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 ನಮ್ಗೆ ಗೊತ್ತಾಯ್ತು, ಇಲ್ಲ ಗುರು ಇದು ಕಾನೂನು, ಕಾನೂನು ಇದೆ. ಮೊದಲು ಗೊತ್ತಾಗ್ತಾ ಇರಲಿಲ್ಲ ಜನಕ್ಕೆ. ಇವತ್ತು ಎಲ್ಲರ ಕೈಲೂ ಫೋನ್ ಇರೋದ್ರಿಂದ ಯಾರ ಮೇಲೆ ಕೈ ಇಟ್ರು ಇವತ್ತು ದೊಡ್ಡ ಪ್ರಾಬ್ಲಮ್ ಆಗೋದು ನಮ್ಮ ಜನ ಅರಿವಿಲ್ಲ. ಚಿಕ್ಕ ಹುಡುಗರಿಗೆ ಏನು ಹೊಡ್ಕೊಳ್ಳೋಣ, ಹುಡುಗನ ಕರ್ಕೊಳ್ಳೋಣ, ಹಾಕ್ಕೊಳ್ಳೋಣ ಅನ್ನೋದ್ರಲ್ಲೇ ಇರ್ತಾರೆ. ಹೌದಾ, ಮೊನ್ನೆ ತುಂಬ ಡಿಸ್ಟರ್ಬಿಂಗ್ ಆಗಿ ಹೆಂಗೆ ಹುಡುಗರು ವಿಡಿಯೋಗಳೇ ಚೆನ್ನೈ ಅಂದರೆ ನನ್ನ ಕೈಯಲ್ಲಿ ಏನು ಕೊಡೋಕ್ಕೆ ಸಾಧ್ಯ ಅಂತ ಯಾವಾಗಲೂ ಯೋಚನೆ ಮಾಡ್ತಿರ್ತೀನಿ. ನಾನು ನಿಮ್ಗೆ ರಾತ್ರಿ ಹೇಳಿದ್ನಲ್ಲ, ನಾನೇನು ಕೊಡಲಿ ಗುರು, ನನ್ನ ಕೈಯಲ್ಲಿ ನಾನೇನ ಕೊಡಬೇಕು ಅನ್ನೋದೇ, ಅದನ್ನು ಬೆಳೆಸ್ಕೊಂಡಷ್ಟು ನಮಗೆ ತುಂಬ ನೆಮ್ಮದಿ ಸಿಗುತ್ತೆ. ಇಲ್ಲಾಂದರೆ ಬಚ್ಚಿಟ್ಕೊಳಕ್ಕೆ ಹೋಗ್ತೀವಿ, ಅದು ಇಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಹೋಗ್ಬಿಡುತ್ತೆ ಅದು. ಆಮೇಲೆ ನಿಮ್ಮನ್ನೆಲ್ಲ ನೋಡಿದಾಗ ನನಗೇನಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಗೌರವ ಯಾಕೆ ನಿಮ್ಮನ್ನೆಲ್ಲ ನೋಡಿದಾಗ, ನಿಮ್ಮ ಹತ್ರ ಯಾರ ಹತ್ರನೂ ಆ ಥರ ಫೇಕಾಗಿ ಮಾತಾಡೋದಾಗಲಿ, ಅಥವಾ ಯಾರನ್ನೋ ಉಬ್ಬಿಸ್ಬಿಟ್ಟು ಮಾತಾಡೋದಾಗಲಿ, ಅಥವಾ ಯಾರನ್ನೋ ನಾನು ಇವ್ರ ಬಗ್ಗೆ ಹೊಗಳೋದಾಗಲಿ, ಆ ಥರ ಎಲ್ಲ ತುಂಬ ಆನೆಸ್ಟಾಗಿ ಮಾತಾಡ್ತಿರಲ್ಲ. ಈ ಆನೆಸ್ಟಿ ಇದ್ದವ್ರಿಗೆ ಮಾತ್ರ ಆನೆಸ್ಟಿ ಗೊತ್ತಾಗೋದು. ಆವಾಗ ಮಾತ್ರ ಅದು ಅಂಟ್ಕೊಳಕ್ಕೆ ಸಾಧ್ಯ. ಇಟ್ಸ್ ಲೈಕ್ ಎ ಮ್ಯಾಗ್ನೆಟ್ ಅಲ್ಲ ಅದು. ನಾವು ಲೈಕ್ ಪೋಲ್ಸ್ ಅಟ್ರಾಕ್ಟ್ ಈಚ್ ಅದರ್, ಅನ್ಲೈಕ್ ಪೋಲ್ಸ್ ರಿಪೆಲ್ಸ್ ಈಚ್ ಅದರ್ ಅನ್ನಂಗೆ ಅದು ಆಗಬೇಕದು. ಅಂದರೆ ಮನುಷ್ಯನಲ್ಲಿ ಆ ಭಾವನೆ ಇದ್ದಾಗ ಮಾತ್ರ ಹಿಂಗೆ ಸೇರ್ಕೋತೀವಿ. ಇದು ಯಾವುದೋ ಜನ್ಮದ ಋಣ ಸಂಬಂಧ ಇರ್ಬೋದು. ಇದು ನಾನು ತುಂಬ ನಂಬೋದು ಅದನ್ನು ಬಿಟ್ಟು ನೀವೆಲ್ಲರೂ ಈಗೇನಾಗಿದೆ, ಸಾಮಾನ್ಯ ಕೆಲವರು ಹೇಳ್ತಾರೆ ಸರ್ ಯೂಟ್ಯೂಬರ್ಸು ಅಂತ ಹೇಳ್ತಾರೆ. ಪ್ರಾಪರಾಗಿ ಅವ್ರಿಗೆ ಏನು ವಾಟ್ ಈಸ್ ಯೂಟ್ಯೂಬರ್ಸ್ ಅಂತ ಗೊತ್ತಿಲ್ಲ. ಯಾವ ಯೂಟ್ಯೂಬರ್ಸ್ ಅವರು, ಯಾರನ್ನ ಯೂಟ್ಯೂಬರ್ಸ್ ಅಂತ ಕರಿಬೇಕು ನಾವು? ಯಾಕೆ ಅವರು ಅದನ್ನು ಮಾಡ್ತಾರೆ? ಯೂಟ್ಯೂಬ್ ಮಾಡಿಕೊಂಡು ಎಲ್ಲವನ್ನೂ ಇವತ್ತು ತುಂಬ ವಿಸ್ತಾರವಾಗಿ ಎಲ್ಲವೂ ಕಾಣಿಸೋಕ್ಕೆ ಶುರುವಾಯಿತು. ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಏನೇ ಇದ್ರೂ ಗೊತ್ತಾಗೋಕ್ಕೆ ಶುರುವಾಯಿತು. ಅದಕ್ಕೆ ಒಂದು ನಾಲೆಡ್ಜ್ ಬೇಕು, ಅದಕ್ಕೊಂದು ಕಾಮನ್ ಸೆನ್ಸ್ ಬೇಕು, ಅದಕ್ಕೆ ಯಾವಾಗಲೂ ನಮ್ಮಲ್ಲಿ ಒಂದು ಹಿಡ್ತಾ ಇರಬೇಕು. ಅವೆಲ್ಲವೂ ನಿಮ್ಮಲ್ಲಿದೆ. ಹಂಗಾಗಿ ಒಂದಷ್ಟು ಜನ ಇನ್ಫ್ಲೂಯೆನ್ಸರ್ಸು ಯೂಟ್ಯೂಬರ್ಸ್ ಇದ್ದಾರೆ. ಅವ್ರನ್ನೇ ನೋಡಿದಾಗ ನಂಗೆ ತುಂಬ ಖುಷಿ ಆಗುತ್ತೆ. ಆಮೇಲೆ ನಾನು ಇವತ್ತು ಹೇಳ್ತೀನಪ್ಪ, ನನ್ನ ಭೀಮಾ ಸಕ್ಸಸ್ ಆಗಬೇಕು ಅಂದರೆ ನೀವೆಲ್ಲರೂ ಕೂಡ ಕಾರಣ ಆಗಿದ್ದೀರ. ಕೊನೆಯದಾಗಿ 23ನೇ ತಾರೀಕು ಲ್ಯಾಂಡ್ ಲಾರ್ಡ್ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಥಿಯೇಟರ್ಸಲ್ಲಿ ಹೋಗಿ ನೋಡಿ. ಇನ್ನೇನು ಹೇಳ್ತೀರಣ್ಣ? ಥಿಯೇಟರ್ಸ್ನಲ್ಲಿ ಹೋಗಿ ನೋಡಿ, ದಯಮಾಡಿ ನಿಮ್ಮ FBಲಿ ಬರೀರಿ, ನಿಮ್ಮ ಅನಿಸಿಕೆಗಳನ್ನ ಬರೀರಿ, ಜೆನ್ಯೂನ್ ರಿವ್ಯೂಸ್ ಬರೀರಿ. ಅದು ಏನಿದ್ರು ನಾವು ಸ್ವೀಕರಿಸ್ತೀವಿ. ಈಗ ಮೂವಿ ಸಕ್ಸಸ್ ಆಯಿತು ಅಂತ ನೀವು ಯಾವಾಗ ಹೇಳ್ತೀರಾ? ಫಸ್ಟ್ ಡೇ ಮಾರ್ನಿಂಗ್ ಶೋ ಆದಮೇಲೆ ಹೇಳ್ತೀವಿ. ಹಂಗೆ ನೋಡಿದ್ರಲ್ಲ ಹೆಂಗಿತ್ತು, ಏನೇನು ಮಾತಾಡಿದ್ವಿ, ಯಾವ ಥರ ಫನ್ ಇತ್ತು. ಒಂಥರ ಫನ್ ಮನುಷ್ಯ ಮಾತ್ರ. ಎಲ್ಲರನ್ನೂ ಹತ್ರಕ್ಕೆ ತಗೊಳ್ಳೋ ಅಂಥ ಒಂದು ಮನೋಭಾವ ಅವರಲ್ಲಿದೆ. ಖುಷಿ ಆಗುತ್ತೆ. ಅವರು ಲಾಸ್ಟ್ ಟೈಮು ನಾವಿದ್ವಿ ಅನ್ನೋದನ್ನು ಗುರುತಿಸ್ತಾ ಇದ್ದಾರೆ. ನಾವೇನೇನು ಮಾಡಿದ್ವಿ, ನಾವೇನೇನು ಮಾತಾಡಿದ್ವಿ ಅನ್ನೋದನ್ನ ಎಲ್ಲನೂ ಅವ್ರ ಜ್ಞಾಪಕದಲ್ಲಿ ಇಟ್ಕೊಂಡಿದ್ದಾರೆ. ಸೊ ತುಂಬಾ ಒಂದು ಖುಷಿ ವಿಚಾರ. ಖುಷಿ ಆಯಿತು, ಎಲ್ಲ ಮುಗೀತು. ಬಂಡೀಪುರದ ಕಾಡನ್ನ ನಾವೀಗ ದಾಟ್ತಾ ಇದ್ದೀವಿ. ಒಂದು ದಿನ ಸ್ಟೇ ನಾವು ಮಂಗಳದಲ್ಲಿದ್ವಿ.
ನಮ್ಮ ಪ್ರಯಾಣ ಮುಗಿತಾ ಇದೆ. ನಮ್ಮ ಪ್ರಯಾಣ ಮೈಸೂರು ಕಡೆಗೆ ಈಗ ನಡೀತಾ ಇದೆ. ಈ ವಿಡಿಯೋ ಇಲ್ಲಿಗೆ ಇಷ್ಟೇನೆ. ಇನ್ನು ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.